ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚು ಕಡಿಮೆ ಒಕ್ಕಲಿಗರ ಶಾಸಕರಿದ್ರು. ಅನೇಕ ಜನರನ್ನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಬೇರೆ ಬೇರೆ ಜಾತಿಗಳವರನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಈಗ ನಮ್ಮ ತಾಲೂಕನ್ನೇ ತೆಗೆದುಕೊಳ್ಳಿ, ನಾನಿರಬಹುದು, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷನಾಗಿ GK ರಮೇಶನ್ ಮಾಡಿದ್ರು, ಸಾದರ ಜನಾಂಗ. APMC ಅಧ್ಯಕ್ಷರಾಗಿ VP ನಾರಾಯಣಗೌಡರನ್ನ ಮಾಡಿದ್ರು, ಸಾದರ ಜನಾಂಗದವರು. ಜ್ಯೋತಿ ರೆಡ್ಡಿ ಅವರನ್ನ MLA ಮಾಡಿದ್ದು ಜಾಲಪ್ಪನವರೇ ಈ ತಾಲೂಕಿನಲ್ಲಿ, ಹೌದಾ ಸರ್? ಅನೇಕ ಸಾರಿ ಜ್ಯೋತಿ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಿಸಿ ಅವರಿಗೆ ಎಲ್ಲ ರೀತಿಯಲ್ಲೂ ಬೆಂಬಲವನ್ನು ಕೊಟ್ಟು ಶಾಸಕರನ್ನಾಗಿ ಮಾಡಿದ್ದಂಥವ್ರು. ಆ ಮಂಚೇನಹಳ್ಳಿ ಹೋಬಳಿಯಲ್ಲಿ ಕುರುಬ ಜನಾಂಗಕ್ಕೆ ಸೇರಿದ ವೆಂಕಟೇಶ್ ಅವರನ್ನ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡಿದ್ರು, ಸಣ್ಣಕ್ಕಿ ಅವರನ್ನು ಮಾಡಿದ್ರು. ಅಬೂಬೇಕರ್ನ ಒಬ್ಬ ಮುಸಲ್ಮಾನ್, GN ನಾಗರಾಜ್ ಇಲ್ಲಿ ಕೂತಿದ್ದಾರೆ. ಒಂದು ವಿಚಾರ ಹೇಳಬೇಕು, ನಾಗರಾಜ್ ಅವರು ಇಲ್ಲಿ ಇರೋದ್ರಿಂದ ಒಂದು ಸಾರಿ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ GN ನಾಗರಾಜ್ ರವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಅಬೂಬೇಕರ್ ಅವರು ಆಕಾಂಕ್ಷಿ. ಕರೆಕ್ಟಾ ಸ್ವಾಮಿ? ಚುನಾವಣೆ ಆಗೋದಕ್ಕೆ 2 ದಿವಸ ಮುಂಚೆ ಸ್ವಲ್ಪ ಮನೆಗೆ ಬನ್ರಿ ಅಂದ್ರು. ಹೋಗಿದ್ದೆ. ಏನ್ ಮಾಡೋದು ಗೌರಿಬಿದ್ನೂರು ಅಂದ್ರು. ಶಿವಶಂಕರ್ ರೆಡ್ಡಿ ಅವರು ಇದ್ರು. ಅವರು ಸ್ವಲ್ಪ GN ನಾಗರಾಜ್ ಕಡೆನೆ ಒಲವಿತ್ತೋ ಏನೋ ಒಂದು ಗೊತ್ತಿಲ್ಲ ನನಗೆ. ಆದರೆ ಯಾರ ಕಡೆ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಅಂದ್ರು. GN ನಾಗರಾಜ್ ಕಡೆನೆ ಸ್ವಲ್ಪ ಜಾಸ್ತಿ ಇದ್ದಾರೆ ಸರ್. ಏನ್ ಮಾಡಿದ್ರಿ? JP ನಾರಾಯಣ ಸ್ವಾಮಿ, ತಿಮ್ಮೇಗೌಡ ಎಲ್ಲರೂ ಬಂದು ನಾಗರಾಜನ್ನ ಅಧ್ಯಕ್ಷನ್ ಮಾಡಬೇಕು ಅಂತ ಪ್ರಾಣ ತೆಗಿತಾ ಇದ್ದಾರೆ. ಎಲ್ಲೂ ಕೂಡ ಈಡಿಗರ ಜನಾಂಗದವ್ರನ್ನ ಅಧ್ಯಕ್ಷ ಮಾಡೋದು ಕಷ್ಟ, ನೀವು ಮಾಡಬೇಕು ಅಂತಾರೆ. ಮಾಡಿಬಿಟ್ರೆ ಕೆಟ್ಟ ಹೆಸರು ತಗೊಂಡ್ಬಿಡ್ತೀನಲ್ರಿ, ನನ್ನ ಜಾತಿಯವನ್ನೇ ಮಾಡಿದೆ ಅಂತ. ಹೌದು ಸರ್, ನಿಜ. ಏನ್ ಮಾಡೋದು ಅಂದ್ರು. ನಾನು ಹೇಳಿದೆ, ಸರ್ SA ಮಜೀದ್ ಆದ್ಮೇಲೆ ಯಾರು ಕೂಡ ಗೌರಿಬಿದನೂರಲ್ಲಿ ಮುನ್ಸಿಪಲ್ ಅವರು ಉಪಾಧ್ಯಕ್ಷರಾಗಿದ್ರು, ಅಬೂಬೇಕರ್ನೇ ಮಾಡಿ ಮುಸಲ್ಮಾನರಲ್ಲೂ ಕೂಡ ಒಂದು ಒಳ್ಳೆ ಸಂದೇಶ ಹೋಗುತ್ತೆ. ಹೌದು, ಬಟ್ ಇದು ಏನ್ ಮಾಡೋದು? ಈ JP ಇವರೆಲ್ಲ ನನಗೆ ಬಹಳ ಬೇಕಾದವರು, ಇವ್ರ ಮಾತು ಮೀರೋದು ಹೇಗೆ ಅಂದ್ರು. ನಿಮ್ಮ ಇಷ್ಟ ಸರ್ ಇದ್ರ ಮೇಲೆ. ಬಟ್ GN ನಾಗರಾಜ್ ಅವ್ರನ್ನ ಮಾಡಿದ್ರೆ ನೀವು ಕೂಡ ನಿಮಗೂ ಒಂದು ಹಣೆಪಟ್ಟಿ ಅಂಡ್ಕೊಳ್ತದೆ ಜಾತಿವಾದಿ ಅಂತ. 2ನೇ ಟರ್ಮ್ ಮಾಡೋಣ ಬೇಕಾದ್ರೆ ನಾಗರಾಜ್ ಅವ್ರನ್ನ. ಆಯ್ತು, ನಾಡಿದ್ದು ಅಲಿಪುರ ತೋಟದಲ್ಲಿ ಮೀಟಿಂಗ್ ಕರೆದಿದ್ದೀನಿ. ಎಲ್ಲರನ್ನೂ ಕೇಳ್ತೀನಿ, ನಿಮ್ಮನ್ನೆಲ್ಲ ಏನು ಮಾಡಬೇಕು ಅಂತ ನಿಮ್ಮನ್ನು ಕೇಳ್ತೀನಿ, ನೀವು ಇದೇ ಮಾತು ಹೇಳಬೇಕು ಅಂದರು. ಆಯಿತು ಸರ್ ಹೇಳ್ತೀವಿ ಅಂತ ಎಲ್ಲರನ್ನೂ ಕೇಳಿದ್ರು. ಇಡೀ ಗೌರಿಬಿದನೂರು ತಾಲೂಕಲ್ಲಿ ಅವತ್ತು ಎಲ್ಲ ಕೌನ್ಸಿಲರ್ಸು ಮುಖಂಡರು ಅನ್ಕೊಂಡಿದ್ದು ಜಾಲಪ್ಪನವರು ತಮ್ಮ ಸಂಬಂಧಿ ನಾಗರಾಜನ್ನ ಬಿಟ್ಕೊಡ್ತಾರಾ ಅಂತೇಳಿ ಬಹಳ ಜನ ಎಲ್ಲ ನಾಗರಾಜ್ ಪರನೇ ಇದ್ರು. ನಾಗರಾಜ್ ವಿರೋಧ ಮಾತಾಡಿದವ್ರು ಯಾರೂ ಇರಲಿಲ್ಲ. ಬಟ್ ಸತ್ಯ ನನಗೆ ಗೊತ್ತಿತ್ತು. ಅವ್ರು ಮೀಟಿಂಗ್ ಮಾಡಿದಾಗ ಅವ್ರ ತೋಟದಲ್ಲಿ, ಇಲ್ಲ ಸರ್ ಅಬೂಬೇಕರ್ ಮಾಡಿ 2ನೇ ಟರ್ಮ್ ನಾಗರಾಜನ್ ಮಾಡಿ ಅಂದಾಗ ನೆಕ್ಸ್ಟ್ ಡೇ ನಾಗರಾಜ್ ಅವ್ರಿಗೆ, ನನಗೆ ಅವ್ರು ಆಗೋದಕ್ಕೆ ರಿಸಲ್ಟ್ ಗೊತ್ತಿತ್ತು. ಬಟ್ ಹಾಗಾಗಿ ನಾಗರಾಜ್ ಅವರನ್ನ ಬಿಟ್ಟು, ತಮ್ಮ ಸ್ವಜಾತಿಯವರನ್ನ ಬಿಟ್ಟು ಮುಸಲ್ಮಾನರಾಗಿದ್ದಂಥ ಅಬೂಬೇಕರ್ ಅವ್ರನ್ನ ಅವತ್ತು ಈ ತಾಲೂಕಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಹೀಗೆ ನಮ್ಮ ತಾಲೂಕಿನಲ್ಲೇ ಕೂಡ ಎಷ್ಟು ಜನ ಬೇರೆ ಬೇರೆ ಜಾತಿ, ಜಿಲ್ಲೆಯಲ್ಲಿ ತಗೊಳ್ಳಿ, ಒಳಗಡೆ ಬಂದು ಕೂತ್ಕೊ ಬನ್ನಿ, ಎಲ್ಲ ಒಳಗಡೆ ಬನ್ನಿ. ಎಷ್ಟು ಜನ ನೋಡಿ, ಎಷ್ಟು ಜನ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ಚಿನ್ನಿನ್ ಮಾಡಿದ್ರು. ಗಂಗ್ರೆ ಕಾಲುವೆ ನಾರಾಯಣ ಸ್ವಾಮಿ ಅಂತ ಕುರುಬರ ಜನಾಂಗದ ವ್ಯಕ್ತಿ ಚಿಕ್ಕಬಳ್ಳಾಪುರದಲ್ಲಿ, ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ರು. V ಕೃಷ್ಣರಾಯರ ಸೊಸೆಯನ್ನ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರನ್ನಾಗಿ ಮಾಡೋದ್ರಲ್ಲೂ ಕೂಡ ಜಾಲಪ್ಪನವರದು ಬಹಳ ಪ್ರಧಾನ ಪಾತ್ರವಾಗಿತ್ತು. ಒಂದು ರೀತಿಯ ಚಂದ್ರಗುಪ್ತನ ನಂತರ ರಾಜ್ಯಭಾರ ಮಾಡಿದ್ರೆ ಅದರ ಹಿಂದೆ ಈ ಇಡೀ ಅಹಿಂದ ಚಳವಳಿಗೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳನ್ನು ಕೊಡ್ತಕ್ಕಂಥ, ಎಲ್ಲ ರಾಜಕೀಯ ಶಕ್ತಿಯನ್ನು ಕೊಡ್ತಕ್ಕಂಥ ಚಾಣಕ್ಯನಾಗಿ ಜಾಲಪ್ಪನವರು ಅವರ ರಾಜಕಾರಣವನ್ನು ರೂಪಿಸಿದ್ರು. ಹೀಗೆ ತನ್ನ ಎದುರಾಳಿಗಿಂತಲೂ ಜಾಲಪ್ಪನವರು ಹಣ ಹೆಚ್ಚು ಖರ್ಚು ಮಾಡ್ತಿದ್ರು. ಆದರೆ ಇದು ಬಹಳ ನೀವು ಅರ್ಥ ಮಾಡ್ಕೋಬೇಕು. ಜಾಲಪ್ಪನವರು ಹಣ ಖರ್ಚು ಮಾಡೋರು, ಆದರೆ ಆ ಹಣ ಎಂದೂ ಕೂಡ ಅದು ವಿಕೃತಿಯ ಪ್ರದರ್ಶನ ಆಗಲಿಲ್ಲ. ರಾಜಕಾರಣಕ್ಕೆ ಹಣ ಬೇಕು, ಬಸ್ ಪಾಸ್ ಕೊಡಿಸೋದು, ಹುಡುಗರಿಗೆ ಬುಕ್ಸ್ ಕೊಡಿಸೋದು, ಧರ್ಮಸ್ಥಳಕ್ಕೆ ಬಸ್ ಕಳಿಸೋದು, ಕರುಮಾರಿಯಮ್ಮಂಗೆ ಬಸ್ ಕಳಿಸೋದು, ಇಂಥ ರಾಜಕಾರಣವನ್ನು ಜಾಲಪ್ಪನವ್ರು ಮಾಡಲಿಲ್ಲ. ಯೋಗ್ಯನಾದಂಥ ಯಾರಾದರೂ ವ್ಯಕ್ತಿಗಳು ನಿಂತಿದ್ರೆ ಅವರಿಗೆ ಏನೋ ಅಷ್ಟೋ ಇಷ್ಟೋ ಸಂಪನ್ಮೂಲಗಳನ್ನು ಬೇಕಾದಂತೆ ಅವರು ಒಂದಷ್ಟು ಹಣ ಸಹಾಯ ಮಾಡೋರು. ಯಾಕೆ ಅಂದರೆ ಇವ್ರು ಯಾರು ಭ್ರಷ್ಟರಾಗದೇ ಇರಲಿ, ನನಗೆ ಯಾವುದೋ ಒಂದು ಮೂಲದಿಂದ ಭಗವಂತ ಸ್ವಲ್ಪ ಹಣ ಕೊಡ್ತಾನೆ, ಆದರೆ ಇವರುಗಳು ನನ್ನ ಜೊತೆಲಿ ಇರ್ತಕ್ಕಂಥವ್ರು ಭ್ರಷ್ಟರಾಗದೇ ಇರಲಿ, ಅಲ್ಲಿ ಇಲ್ಲಿ ಕೈ ಹೊಡೆದೇ ಇರಲಿ ಅಂತೇಳಿ ಏನೋ ಒಂದಷ್ಟು ಸಹಾಯ ಮಾಡೋರು. ಆದರೆ ಎಂದೂ ಕೂಡ ನಾನು ಹಣ ಕೊಡ್ತಾ ಇದ್ದೀನಿ, ನೀನು ನನಗೆ ಲಾಯಲ್ ಆಗಿರಬೇಕು ಅಂತೇಳಿ ಹಣದ ರಾಜಕಾರಣವನ್ನು ಮಾಡಲಿಲ್ಲ. ಯಾವಾಗಲೂ ಮಾಡಿದ್ದು ಅಭಿವೃದ್ಧಿಯ, ನಾನು ಆಗಲೇ ಹೇಳಿದಾಗೆ ಅದೊಂದು ರೀತಿಯ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಅವರೊಂದು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಿದ್ರೆ ಹೊರತು ಹಣ ಕೂಡ, ನಿಮಗೆ ಭಾಳ ಜನಕ್ಕೆ ಗೊತ್ತಿಲ್ಲ, ಸತ್ಯವಾಗ್ಲೂ ಅವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ನಾಗರಾಜ್ ಅವ್ರಿಗೆ
ಜಾಲಪ್ಪನವರ ಸಂಪೂರ್ಣವೆಲ್ಲ ಗೊತ್ತು. ಹಣ ಬೇಕಾದ ತಕ್ಷಣ ನಾಗರಾಜ್ ಸಾಹೇಬ್ರಿಗೆ ಫೋನ್ ಮಾಡೋರು, ನಾಗರಾಜ್ ಒಂದು 5 ಲಕ್ಷ ದುಡ್ಡು ಕಳ್ಸಪ್ಪ. ಎಂದು ಇಲ್ಲಿಯವರೆಗೆ ಯಾಕೆ ನೀವು ದುಡ್ಡಿಗೆ ತರಿಸ್ಕೊಳ್ತಿದ್ದೀರಿ ಯಾರಿಗೆ ಅಂತ ಕೂಡ ನಾಗರಾಜ್ ಅವರು ಯಾವತ್ತೂ ಕೇಳಿದ್ದಿಲ್ಲ, ಅವ್ರಿಗೆ ಗೊತ್ತೂ ಇರ್ತಿರ್ಲಿಲ್ಲ. ಜಾಲಪ್ಪನವ್ರ ಅಕೌಂಟಲ್ಲಿ ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ, ಡ್ರಾಯಿಂಗ್ 1 lakh ರೂಪಾಯಿ ಫಾರ್ ಅಗ್ರಿಕಲ್ಚರ್ ಎಕ್ಸ್ಪೆನ್ಸಸ್. ಹಾಪ್ಕಾಮ್ಸ್ಗೆ ಹೋಗಿ ಇವ್ರು ಬಿಲ್ಲುಗಳು ಕೊಡಬೇಕು. ಬಹಳ ಶಿಸ್ತಿನ ಮನುಷ್ಯ ಮತ್ತು ಕಠೋರವಾದ ವ್ಯಕ್ತಿ. ಆ ಉರಿಯುವ ನಾಲಿಗೆ, ಇದು ಎಲ್ಲವನ್ನ ಕೂಡ ಹೇಗೆ ನಿಭಾಯಿಸಿದ್ರು ಅಂತಕ್ಕಂಥದ್ದು ಎಲ್ಲರೂ ಕೂಡ ಬಹಳ ಅಧ್ಯಯನ ಮಾಡಬೇಕಾದಂಥ ವಿಚಾರ.